ವಿಶೇಷ ಚೇತನ ಸಾಧಕರನ್ನು ಗುರುತಿಸಿ ಗೌರವಿಸೋಕೆ ಕೆವಿನ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಎಬಿಲಿಟಿ ಫೌಂಡೇಶನ್ 24ನೇ ಕೆವಿನ್ ಕೇರ್ ಎಬಿಲಿಟಿ ಅವಾರ್ಡ್ಸ್ 2026 ಪ್ರಶಸ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕೆವಿನ್ ಕೇರ್ ಎಬಿಲಿಟಿ ಅವಾರ್ಡ್ ಫಾರ್ ಎಮಿನೆನ್ಸ್ ಮತ್ತು ಕೆವಿನ್ ಕೇರ್ ಎಬಿಲಿಟಿ ಮಾಸ್ಟರಿ ಅವಾರ್ಡ್ ವಿಭಾಗಗಳಿಗೆ ಅರ್ಜಿಯನ್ನು ಕಳಿಸಬಹುದಾಗಿದೆ. ಅಕ್ಟೋಬರ್ 30ರ ಒಳಗೆ ಅರ್ಜಿಯನ್ನು ಸಲ್ಲಿಸೋಕೆ ಕೋರಲಾಗಿದೆ. ಕೆವಿನ್ ಕೇರ್ ಎಬಿಲಿಟಿ ಅವಾರ್ಡ್ ಫಾರ್ ಎಮಿನೆನ್ಸ್ ಪ್ರಶಸ್ತಿಯನ್ನು ಸಮಾಜದ ಮೇಲೆ ಭಾರೀ ಪರಿಣಾಮವನ್ನು ಬೀರಿದ ಸಂಸ್ಥೆಗಳ ಸ್ಥಾಪಕರಾಗಿರುವ ವಿಶೇಷ ಚೇತನರಿಗೆ ನೀಡಲಾಗುತ್ತೆ. ಕೆವಿನ್ ಕೇರ್ ಎಬಿಲಿಟಿ ಮಾಸ್ಟರಿ ಅವಾರ್ಡನ್ನು ತಮ್ಮ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ವಿಶೇಷ ಚೇತನರಿಗೆ ನೀಡಿ ಗೌರವಿಸಲಾಗುತ್ತೆ. 2003ರಲ್ಲಿ ಕೆವಿನ್ ಕೇರ್ ಎಬಿಲಿಟಿ ಅವಾರ್ಡ್ಸ್ ಅನ್ನು ಪ್ರಾರಂಭಿಸಲಾಗಿತ್ತು. ಇಲ್ಲಿವರೆಗೂ ದೇಶದಾದ್ಯಂತ 101 ಸಾಧಕ ವಿಶೇಷ ಚೇತನರನ್ನು ಗೌರವಿಸಲಾಗಿದೆ. ಇದೀಗ 24ನೇ ವರ್ಷಕ್ಕೆ ಈ ಪ್ರಶಸ್ತಿಯು ಕಾಲಿಡ್ತಾ ಇದ್ದು ಇದೊಂದು ಸ್ಫೂರ್ತಿದಾಯಕ ಕಥೆಯಾಗಿ ಹೊರಹೊಮ್ಮಿದೆ. ನೋಡಿ, ಇದು ವಿಶೇಷ ಚೇತನ ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಒಂದು ಪ್ರಶಸ್ತಿಯಾಗಿದೆ. ನಿಜವಾಗ್ಲೂ ಕೂಡ ಈ ಥರದ್ದು ಪ್ರಶಸ್ತಿಗಳು ಪ್ರಧಾನ ಆಗಬೇಕು. ಯಾಕೆ ಅಂತ ಹೇಳಿದರೆ, ಪ್ರಶಸ್ತಿಗಳು ನಮ್ಮನ್ನು ಯಾವಾಗಲೂ ಕೂಡ ಮತ್ತಷ್ಟು ಜೀವನ ಉತ್ಸಾಹವನ್ನು ತುಂಬಿಕೊಳ್ಳುವಂತೆ ಮಾಡುತ್ತೆ, ಮತ್ತಷ್ಟು ಸಾಧನೆಗಳನ್ನು ಮಾಡುವಂತೆ ಮಾಡುತ್ತೆ. ಅದಲ್ಲದೆ ಕೆಲವು ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದಾಗ ಅವರಿಂದ ಪ್ರೇರೇಪಿತರಾಗುವವರ ಸಂಖ್ಯೆ ಭಾಳಷ್ಟು ಇರುತ್ತೆ. ನಾವು ಅವರಂತೆ ಸಾಧನೆ ಮಾಡಬೇಕು, ನಾವು ಕೂಡ ಸಾಧನೆ ಹಾದಿಯಲ್ಲಿ ಸಾಗಬೇಕು ಅನ್ನುವಂಥ ಪ್ರೇರೇಪಣೆಯನ್ನು ಮಾಡುತ್ತೆ. ಇದೇ ಕಾರಣಕ್ಕೆ ಯಾವಾಗಲೂ ಪ್ರಶಸ್ತಿಗಳನ್ನು ನೀಡಬೇಕು ಅಂತ ಹೇಳುವಂಥದ್ದು. ಅದರಲ್ಲೂ ವಿಶೇಷ ಚೇತನ ಸಾಧಕರನ್ನು ಗುರುತಿಸೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಖುಷಿ ಮತ್ತು ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಕೆಲವೊಮ್ಮೆ ವಿಶೇಷ ಚೇತನ ಅಂತ ಅಂದಿದ ತಕ್ಷಣ ನಾವೇ ಕನಿಕರ ಅಂತ ಅಂದ್ಕೊಳ್ತೀವಿ, ಅಥವಾ ಅವ್ರ ಕೈಯಲ್ಲಿ ಸಾಧ್ಯ ಆಗುತ್ತಾ ಅಂತ ಅಂದ್ಕೊಳ್ತೀವಿ. ಆದರೆ ವಿಶೇಷ ಚೇತನರು ಮನಸ್ಸು ಮಾಡಿದ್ರೆ ಸಾಧನೆಗಳನ್ನು ಮಾಡಬಹುದು, ಸಾಧನೆಯ ಶಿಖರವನ್ನು ಏರಬಹುದು ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳಿದೆ. ವಿಶೇಷ ಚೇತನರ ಸಾಧನೆಯನ್ನು ನೋಡಿ ಪ್ರತಿಯೊಬ್ಬರು ಕೂಡ ನಾವು ಇವರಂತೆ ಆಗಬೇಕು, ನಾವು ಸಾಧನೆಯನ್ನು ಮಾಡಬೇಕು ಅಂತ ಪ್ರೋತ್ಸಾಹಕ್ಕೆ ಒಳಗಾಗಿ ಸಾಧನೆಗಳನ್ನು ಮಾಡಿದ್ದು ಕೂಡ ಇದೆ. ಸೊ ಕೆವಿನ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಎಬಿಲಿಟಿ ಫೌಂಡೇಶನ್ 24ನೇ ಕೆವಿನ್ ಕೇರ್ ಎಬಿಲಿಟಿ ಅವಾರ್ಡ್ 2026 ಪ್ರಶಸ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಮ್ಮ ಮಧ್ಯದಲ್ಲಿ ಈ ಥರ ಸಾಧನೆಯನ್ನು ಮಾಡಿದಂಥ ಸಾಧಕರು ಯಾರಾದರೂ ಇದ್ದರೆ ಅವರ ಗಮನಕ್ಕೆ ತಂದು ಅರ್ಜಿಗಳನ್ನು ಹಾಕೋದಕ್ಕೆ ತಿಳಿಸಬಹುದು. ಕೆವಿನ್ ಕೇರ್ ಎಬಿಲಿಟಿ ಅವಾರ್ಡ್ ಫಾರ್ ಎಮಿನೆನ್ಸ್ ಮತ್ತು ಕೆವಿನ್ ಕೇರ್ ಎಬಿಲಿಟಿ ಮಾಸ್ಟರಿ ಅವಾರ್ಡ್ ಈ 2 ವಿಭಾಗಗಳಾಗಿದೆ. ಆ 2 ವಿಭಾಗಗಳಿಗೆ ಅರ್ಜಿಯನ್ನು ಕಳಿಸಬಹುದಾಗಿದೆ. ಅಕ್ಟೋಬರ್ 30ರ ಒಳಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೋರಲಾಗಿದೆ. ಕೆವಿನ್ ಕೇರ್ ಎಬಿಲಿಟಿ ಅವಾರ್ಡ್ ಫಾರ್ ಎಮಿನೆನ್ಸ್ ಪ್ರಶಸ್ತಿಯನ್ನು ಸಮಾಜದ ಮೇಲೆ ಭಾರೀ ಪರಿಣಾಮವನ್ನು ಬೀರಿದ ಸಂಸ್ಥೆಗಳ ಸ್ಥಾಪಕರಿಗೆ ವಿಶೇಷ ಚೇತನರಿಗೆ ನೀಡಲಾಗುತ್ತೆ. ಇವರಿಂದ ಅಪಾರ ಪ್ರಮಾಣದಲ್ಲಿ ಪರಿಣಾಮ ಬೀರಿದೆ ಅಂತ ಅನಿಸುವವರಿಗೆ ಆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಕೆವಿನ್ ಕೇರ್ ಎಬಿಲಿಟಿ ಮಾಸ್ಟರಿ ಅವಾರ್ಡನ್ನು ತಮ್ಮ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ವಿಶೇಷ ಚೇತನರಿಗೆ, ನಮ್ಮ ವಿಶೇಷ ಚೇತನರು ಎಲ್ಲ ರಂಗದಲ್ಲೂ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಸೊ ಅಂಥವರನ್ನು ಗುರುತಿಸುವಂಥದ್ದೇ ಈ ಅವಾರ್ಡ್.